ಏನ್ ಶಾಂತ ನಡೀತಾಳ ನೋಡ್ರಿ. ನಡಿವಿ ಹೆಜ್ಜೆ ಸಹಿತ ಬಾ ಬಾ. ಮದಿಗಿಂತ ಮುಂಚೆ 2-3 ಫೂಟ್ ಜಿಗಜಿಗದು ಮಾತಾಡ್ತಿದ್ರು. ಈಗೇನಾಯ್ತು ನಿನಗ? ಯವ್ವ ಯವ್ವ ನಾ ಹೆಂಗ ಮಾಡಲೇ ಏನು ತಿಳಿತೈತಿ? ತಿಳ್ಲಾರದೆ ಮದ್ವೆ ಮಾಡ್ಕೊಂಡೆ ಈಗ? ಹಾ ಹೇಳು. ಮದ್ವಿ ಆದ ಹೆಂಗಸರು ಹೊಸದಾಗಿ ಗಂಡನ ಮನೆಗೆ ನಡೆಯಕ್ ಹೋಗ್ಬೇಕಾದ್ರ ಆ ನಡಗಿನೇ ಬೇರೆ ಇರ್ತದೆ. ಮದ್ವಿ ಆಗ್ಲಾರ್ದ ಹೆಂಗಸರು ಮದ್ವಿ ಆಗಿನೂ ಮತ್ತೊಬ್ಬ ಗಂಡಸರ ಜೊತೆಗೆ ಮಾತಾಡಿದ್ರ ಚಂದ ಅನ್ಸುತ್ತೇನ? ಚಂದ ಅನ್ಸಂಗಿಲ್ಲ. ಅದಕ್ಕ ನಾನು ನಾಚ್ಕೊಂತ ಬರಾಗತ್ತೆ. ಎಷ್ಟು ಚಂದ ನೋಡು. ಮೈಯಂದ ಏನಾದ್ರು ಸ್ಪೇರ್ ಪಾರ್ಟ್ ಉಚ್ಚಿ ಬಿದ್ದಾವ. ಮತ್ತ ಆಯ್ತು, ಮದುವೆ ಅಂತೂ ಆಯ್ತು. ಈಗ ಎಲ್ಲಿಗೆ ಹೋಗೋದು? ಯಾಕೆ ಇಟ್ಟು ಜಲ್ದಿ? ಅಲ್ಲ, ಮದುವೆ ಆದ ಕೂಡಲೇ ಎಲ್ಲರೂ ಆ ದೇವ್ರ ಗುಡಿಗೆ ಯಾಕೆ ಹೋಗ್ತಾರ? ಯಾಕೆ ಹೋಗ್ತಾರ ಗೊತ್ತೇ ಇಲ್ಲ. ಬಾಳ ಕಷ್ಟಪಟ್ಟು ಪ್ರೀತಿ ಮಾಡಿ ಮದ್ವೆ ಆಗಿರ್ತೀವ, ಜಲ್ದಿ ಮೂರಾ ಬಟ್ಟಿ ಮಾಡ್ಬೇಡ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನೀನ್ ಮನ್ಸಿಗೆ ಬಂದಂಗ್ ಮಾಡ್ಕೊಂಡು. ಹಂಗಂದ್ರ ನಾವು ಪಟ್ನೆ ಇಲ್ಲಿ ನಶಿಗ್ನಾಗ ಯಾವ ಗಾಡಿ ಅವಲ್ರಿ? ಇಲ್ಲ, ಬೈಪಾಸಿಗೆ ಹೋಗಿ ಹೆಂಗಾರ ಒಟ್ಟು ನಮ್ದು ಇಲ್ಲಿ ಒಂದು ದೇವ್ರ ಐತಿ. ಇಲ್ಲ, ಬಿಜಾಪುರ ಸನಿ ಐತಿ. ಪ್ರಣೋತಿ ದೇವ್ರು ಅಂತ ಅದ. ಅಲ್ಲಿ ಯಾವ್ದು ಈಗ ರಾತ್ರಿ 12 ಗಂಟೆಗೆ ಬಸ್ಸಿಂದು ಟೈಮ್ ಐತಿ. ಬಸ್ ಬರ್ತದ. ಬಸ್ ತುಂಬಾ ಲೈಟ್ ಹಚ್ಚಿರ್ತಾರ. ನಾನು ನೀನು ಕುಂಡ್ರನು ಲೈಟ್ ಆಫ್ ಮಾಡ್ತಾರ. ಬೆಳತನ ಕೂತು ಮಾಡ್ಬೋದು. ನಿದ್ದೆ ಹೊತ್ತು ಹೋಗಿ ಆ ದೇವರಿಗೆ ನೋಡಪ್ಪ, ನಾವು ಕಷ್ಟಪಟ್ಟು ಭಾಳ ಚಂದ ಮದುವೆ ಮಾಡ್ಕೊಂಡಿವಿ, ನಮ್ಮ ಸಂಸಾರನು ಮೂರಾ ಬಟ್ಟಿ ಮಾಡಬೇಡ ಅಂತ ಬೇಡ್ಕೊಂಡು ಬಂದ್ಬಿಡೋಣ.
la 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 la